ಹಾಯ್, ಹಲೋ, ನಮಸ್ಕಾರ. ಜಾಕ್ ಫ್ರೂಟ್ ಅಂತ. ಅದರಲ್ಲಿ ಮೇಣ ಇರಲ್ಲ, ಕೈಗೆ ಅಂಟ್ಕೊಳ್ಳೋದಿಲ್ಲ, ಸೊಳ್ಳೆ ಜಾಸ್ತಿ ಇರುತ್ತೆ ಅಂತ ನಾನಿನ್ನೂ ನೋಡಲಿಲ್ಲ. ನನ್ನ ಫ್ರೆಂಡ್ ಕೊಟ್ಟಿದ್ದಾರೆ. ಅರ್ಧ ಹಣ್ಣಿದೆ, ಅದನ್ನ ಈಗ ಕಟ್ ಮಾಡುವ. ಹೇಗಿದೆ ಅಂತ ನನಗೂ ಕುತೂಹಲ ಇದೆ, ತೋರಿಸ್ತೀನಿ. ನಾನಂತೂ ಹಲಸಿನ ಹಣ್ಣಿನ ಅತಿ ದೊಡ್ಡ ಅಭಿಮಾನಿ. ಹೇಳಬೇಕು ಅಂತಂದರೆ ಹಲಸಿನ ಹಣ್ಣಿನ ಪ್ರೇಮಿ. ಚಿಕ್ಕ ವಯಸ್ಸಿನಿಂದ ಇವತ್ತಿನವರೆಗೂ ಹಲಸಿನ ಹಣ್ಣಿನ ಮೇಲಿರುವ ಪ್ರೇಮ ಕಮ್ಮಿ ಆಗಿಲ್ಲ. ಆದರೆ ನಾವು ಎಲ್ಲ ಥರದ ವೆರೈಟೀಸ್ ಆಫ್ ಹಣ್ಣು ಟೇಸ್ಟ್ ಮಾಡಿದ್ದೀನಿ ನಾನು. ಪಶ್ಚಿಮ ಘಟ್ಟದ ವೆರೈಟಿಗಳು ನಮ್ಮ ಮನೇಲಿ ಆ್ಯಂಡ್ ಅಕ್ಕಪಕ್ಕದ ಮನೇಲಿ ಅವರು ಇವರು ಕೊಟ್ಟಿದ್ದು ತಿಂದಿದ್ದು ಎಲ್ಲ ಆಯಿತು. ಆದರೆ ಈ ಮೇಣ ಇಲ್ಲದೆ ಇರೋ ಹಲಸಿನ ಹಣ್ಣಿನ ಟೇಸ್ಟ್ ನೋಡುವಂಥ ಅವಕಾಶ ಸಿಕ್ಕಿರಲಿಲ್ಲ. ನೋಡಿ, ಮೇಣ ಸ್ವಲ್ಪನೂ ಇಲ್ಲ ಕಟ್ ಮಾಡುವಾಗ. ಒಂದು ಸ್ವಲ್ಪನೂ ಕೈಗೆ ತಾಕ್ತಾನೇ ಇಲ್ಲ. ನನಗಂತೂ ಆಶ್ಚರ್ಯ ಆಯಿತು. ಯಾವಾಗಲೂ ಬೇರೆ ಏನು ಕೆಲಸಕ್ಕೆ ನಾನು ಕೈ ಹಾಕದೇ ಇದ್ರೂ ಹಲಸಿನ ಹಣ್ಣನ್ನು ಕಟ್ ಮಾಡುವಂಥ ಕೆಲಸವನ್ನು ಮಾತ್ರ ಮಿಸ್ ಮಾಡದೆ ನಾನೇ ಮಾಡ್ತೀನಿ. ಯಾಕಂದರೆ ನನಗದು ಇಷ್ಟ. ಅದರ ಒಂದು ಇಡ್ಲಿ ಮಾಡೋದ್ರ ತನಕ ಯಾವುದಕ್ಕೂ ಬೇಜಾರೇ ಇಲ್ಲ. ಇದರಲ್ಲಂತೂ ಸ್ವಲ್ಪನೂ ಮೇಣನೇ ಇರಲಿಲ್ಲ. ಆಯಿತಾ, ಖುಷಿಯಾಗುತ್ತೆ ಅಲ್ವಾ ಈ ಥರ ಮೇಣ ಇಲ್ಲದೆ ಇರೋ ಹಲಸಿನ ಹಣ್ಣನ್ನು ನೋಡುವಾಗ. ಸ್ವಲ್ಪ ಲಾಸ್ಟಲ್ಲಿ ಒಂದು ಸ್ವಲ್ಪ ಬರುತ್ತೆ, ಆದರೆ ಅದನ್ನು ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು.